ಆತ್ಮೀಯ ವಿದ್ಯಾರ್ಥಿಗಳು, ಕಳೆದ ಒಂದು ತರಗತಿಯಲ್ಲಿ ನಾವು ಇತಿಹಾಸದಲ್ಲಿ ಕಂಡುಬರ್ತಕ್ಕಂಥ ಮೊದಲನೇ ಒಂದು ಅಧ್ಯಾಯದಲ್ಲಿ ಅಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ ಭಾರತ ಒಂದು ಉಪಖಂಡ ಅಂತಕ್ಕಂಥ ಒಂದು ವಿಷಯ ಆಗಿರ್ಬೋದು, ಹಾಗೂ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ, ಹೀಗೆ ಈ ಎರಡು ವಿಷಯಗಳ ಬಗ್ಗೆ ಏನು ಮಾಡಿದ್ವಪ್ಪ ಅಂತಂದ್ರೆ ಅಲ್ಲಿ ಸವಿವರವಾಗಿ ಚರ್ಚೆಯನ್ನು ಕೈಗೊಂಡಿದ್ದೀವಿ. ಹೀಗಾಗಿ ಸದ್ಯ ನಾವು ಚರ್ಚೆಯನ್ನು ಕೈಗೊಳ್ಳತಕ್ಕಂಥ ಮುಂದಿನ ಒಂದು ವಿಷಯ, ಈ ಒಂದು ವಿಷಯದ ತೆಗೆದುಕೊಂಡಾಗ ಕೇವಲ ವಿದ್ಯಾರ್ಥಿಗಳ ಹಿತದೃಷ್ಟಿ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಾಗಿರ್ತಕ್ಕಂಥ ಸಾಮಾನ್ಯ ಅಂಶಗಳು. ಹೀಗಾಗಿ ಇವತ್ತಿನ ದಿನದ ಈ ಒಂದು ತರಗತಿಯಲ್ಲಿ ನಾವು ಆರಂಭಿಕವಾಗಿ ನಾವೇನು ಮಾಡೋಣಪ್ಪ ಅಂದ್ರೆ ಇಂದಿನ ನಮ್ಮ ಈ ಒಂದು ಸ್ವತಂತ್ರ ಭಾರತ ಒಳಗೊಂಡಿರ್ತಕ್ಕಂಥ ಪ್ರಮುಖ ಭೂ ಗಡಿಭಾಗಗಳ ಬಗ್ಗೆ ಹಾಗೂ ಅದರ ಒಂದು ವಿಸ್ತೀರ್ಣದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಹೀಗಾಗಿ ಆರಂಭಿಕವಾಗಿ ಸದ್ಯದ ನಮ್ಮ ಒಂದು ಸ್ವತಂತ್ರ ಭಾರತ ಅಂತ ತೆಗೆದುಕೊಂಡಾಗ ಇಲ್ಲಿ ನಕ್ಷೆಯನ್ನ ತೆಗೆಯುವುದರ ಬದಲಾಗಿ ಕೇವಲ ದಿಕ್ಕುಗಳ ಆಧಾರದ ಮೇಲೆ ನಾನು ನಿಮಗೆ ಇವತ್ತಿನ ಈ ಒಂದು ತರಗತಿಯನ್ನು ಆರಂಭಿಸಿದ್ದೇನೆ. ಹೀಗಾಗಿ ಇದು ಪೂರ್ವ ದಿಕ್ಕು, ಇದು ಪಶ್ಚಿಮ ದಿಕ್ಕು, ಇದು ಉತ್ತರ ದಿಕ್ಕು, ಇದು ದಕ್ಷಿಣ ದಿಕ್ಕು. ಹೀಗಾಗಿ ಈ ಒಂದು 4 ದಿಕ್ಕುಗಳಲ್ಲಿ ನಮ್ಮ ಒಂದು ಭಾರತದ ನಕ್ಷೆಯನ್ನು ತೆಗೆದುಕೊಂಡಾಗ ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಭಾರತವನ್ನು ಏನಂತ ಕರೆದಿದ್ವಿ? ಭಾರತ ಒಂದು ಉಪಖಂಡ ಅಂತ ಕರೆದಿದ್ದು. ಹೀಗಾಗಿ ಆ ಒಂದು ಉಪಖಂಡದ ಸಂದರ್ಭದಲ್ಲಿ ನಮ್ಮ ಭಾರತ 8 ರಾಷ್ಟ್ರಗಳನ್ನ ಒಳಗೊಂಡಿತ್ತು. ಹೀಗಾಗಿ ಸದ್ಯದ ನಮ್ಮ 1947ರ ನಂತರ ನಮ್ಮ ಇವತ್ತಿನ ಈ ಒಂದು ಭಾರತ ಏನಪ್ಪಾ ಅಂತಂದ್ರೆ ಸ್ವತಂತ್ರ ಭಾರತ. ಇಂದಿನ ಈ ನಮ್ಮ ಒಂದು ಸ್ವತಂತ್ರ ಭಾರತ ಯಾವ ರೀತಿ ಇರ್ತಕ್ಕಂಥ ಭೂಗಡಿಗಳನ್ನ ಹೊಂದಿದೆ ಹಾಗೂ ಯಾವ ದೇಶಗಳಲ್ಲಿ ತನ್ನ ಒಂದು ಗಡಿಯನ್ನು ಹಂಚಿಕೊಂಡಿದೆ ಹಾಗೂ ಈ ನಮ್ಮ ಒಂದು ಭಾರತ ಹೊಂದಿರತಕ್ಕಂಥ ಸದ್ಯದ ಒಂದು ವಿಸ್ತೀರ್ಣ ಅಥವಾ ವ್ಯಾಪ್ತಿಯ ಬಗ್ಗೆ ಆರಂಭಿಕವಾಗಿ ನಮ್ಮ ಇಂದಿನ ಒಂದು ಭಾರತದ ಒಟ್ಟು ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ನಮ್ಮ ಇಂದಿನ ಭಾರತದ ಒಂದು ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ 32,87,263 ಚದರ ಕಿಲೋಮೀಟರ್. ಇದು ಇಂದಿನ ನಮ್ಮ ಒಂದು ಭಾರತ ಹೊಂದಿರತಕ್ಕಂಥ ಒಟ್ಟು ವಿಸ್ತೀರ್ಣ. ಇನ್ನು 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ತೆಗೆದುಕೊಂಡಾಗ ಉತ್ತರದಿಂದ ದಕ್ಷಿಣಕ್ಕೆ ನಮ್ಮ ಭಾರತ ಹೊಂದಿರತಕ್ಕಂಥ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ 3,214 ಕಿಲೋಮೀಟರ್. ಇದು ಉತ್ತರದಿಂದ ದಕ್ಷಿಣಕ್ಕೆ ನಮ್ಮ ಭಾರತ ಹೊಂದಿರತಕ್ಕಂಥ ಒಂದು ವಿಸ್ತೀರ್ಣ. ಇನ್ನು ಇದಾದ ಬಳಿಕ ಪೂರ್ವದಿಂದ ಪಶ್ಚಿಮಕ್ಕೆ ನಮ್ಮ ಭಾರತ ಹೊಂದಿರತಕ್ಕಂಥ ಒಂದು ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ 2,933 ಕಿಲೋಮೀಟರ್. ಇದು ಪೂರ್ವದಿಂದ ಪಶ್ಚಿಮಕ್ಕೆ ನಮ್ಮ ಭಾರತ ಹೊಂದಿರತಕ್ಕಂಥ ಒಂದು ವಿಸ್ತೀರ್ಣ. ಇನ್ನು ಇಷ್ಟೆಲ್ಲ ವಿಸ್ತೀರ್ಣವನ್ನು ನೋಡಿದ ನಂತರ ಇಡೀ ಜಗತ್ತಿಗೆ ನಮ್ಮ ಭಾರತವನ್ನು ಹೋಲಿಕೆ ಮಾಡಿಕೊಂಡಾಗ ಇಡೀ ಜಗತ್ತಿನ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರಗಳ ಪೈಕಿ ಇಡೀ ವಿಶ್ವದಲ್ಲಿ 7ನೇ ಒಂದು ದೊಡ್ಡ ರಾಷ್ಟ್ರ ಯಾವುದು ಅಂದ್ರೆ ನಮ್ಮ ಒಂದು ಭಾರತ. ಇಡೀ ವಿಶ್ವದಲ್ಲಿ ನಮ್ಮ ಒಂದು ಭಾರತ ಎಷ್ಟನೇ ಒಂದು ದೊಡ್ಡ ರಾಷ್ಟ್ರಪ್ಪ ಅಂದ್ರೆ 7ನೇ ಒಂದು ದೊಡ್ಡ ರಾಷ್ಟ್ರ. 7ನೇ ಒಂದು ದೊಡ್ಡ ರಾಷ್ಟ್ರ ಅಷ್ಟೇ ಅಲ್ಲದೆ ಜಗತ್ತಿನ ಒಂದು ಭೂಪಾಲಿನಲ್ಲಿ ನಮ್ಮ ಭಾರತ ಹೊಂದಿರತಕ್ಕಂಥ ಒಟ್ಟು ಭೂಪಾಲು ಎಷ್ಟಪ್ಪ ಅಂದ್ರೆ 2.4% ಅಂದ್ರೆ ತನ್ನ ಒಂದು ಭೂಪಾಲನ್ನ ಹೊಂದಿದೆ. ಹೀಗಾಗಿ ಈ ಒಂದು ಭೂಮಿಯ ಪಾಲನ್ನ ಹೊಂದಿರತಕ್ಕಂಥ ನಮ್ಮ ಭಾರತ ಇಡೀ ವಿಶ್ವದಲ್ಲಿಯೇ 7ನೇ ಒಂದು ದೊಡ್ಡ ರಾಷ್ಟ್ರ. ಇನ್ನು ಈ ಒಂದು ಪ್ರಮುಖ ದೊಡ್ಡ ರಾಷ್ಟ್ರಗಳ ಹಿನ್ನೆಲೆಗೆ ಬಂದಾಗ ನಿಮಗೆ ಮುಂದಿನ ತರಗತಿಗಳಿಗೆ ಅನುಕೂಲವಾಗಲಿರತಕ್ಕಂಥ ಹಿನ್ನೆಲೆಯಲ್ಲಿ ಆರಂಭಿಕವಾಗಿ ಇಡೀ ವಿಶ್ವದಲ್ಲೇ ಕಂಡು ಬರ್ತಕ್ಕಂಥ ಒಂದು ದೊಡ್ಡ ರಾಷ್ಟ್ರ ಏನಪ್ಪ ಅಂತಂದ್ರೆ ರಷ್ಯಾ. ಇದು ಮೊದಲನೇ ಒಂದು ದೊಡ್ಡ ರಾಷ್ಟ್ರ. 2ನೇ ಒಂದು ದೊಡ್ಡ ರಾಷ್ಟ್ರ ಕೆನಡಾ. 3ನೇ ಒಂದು ದೊಡ್ಡ ರಾಷ್ಟ್ರ ಚೀನಾ. 4ನೇ ಒಂದು ದೊಡ್ಡ ರಾಷ್ಟ್ರ USA ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಥವಾ ಅಮೆರಿಕ ಸಂಯುಕ್ತ ಸಂಸ್ಥಾನ. ಇದು 4ನೇ ಒಂದು ದೊಡ್ಡ ರಾಷ್ಟ್ರ. 5ನೇ ಒಂದು ದೊಡ್ಡ ರಾಷ್ಟ್ರ ಅಂತ ತೆಗೆದುಕೊಂಡಾಗ ಬ್ರೆಜಿಲ್. 6ನೇ ಒಂದು ದೊಡ್ಡ ರಾಷ್ಟ್ರ ಅಂತ ತೆಗೆದುಕೊಂಡಾಗ ಆಸ್ಟ್ರೇಲಿಯಾ. 7ನೇ ಒಂದು ದೊಡ್ಡ ರಾಷ್ಟ್ರ ಅಂತ ತೆಗೆದುಕೊಂಡಾಗ ನಮ್ಮ ಭಾರತ. 8ನೇ ಒಂದು ದೊಡ್ಡ ರಾಷ್ಟ್ರ ಅಂತ ತೆಗೆದುಕೊಂಡಾಗ ಅರ್ಜೆಂಟೈನಾ. ಹೀಗೆ ಇಡೀ ವಿಶ್ವದಲ್ಲಿ ಪ್ರಮುಖ ದೊಡ್ಡ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರಗಳು ಯಾವಪ್ಪ ಅಂದ್ರೆ ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ, ಇಂಡಿಯಾ, ಅರ್ಜೆಂಟೈನಾ.
ಇಲ್ಲಿ ಅರ್ಜೆಂಟೈನಾ ಬಿಟ್ಟು ನಾವು ಈ 7 ರಾಷ್ಟ್ರಗಳನ್ನ ಅತ್ಯಂತ ಒಂದು ಸುಲಭ ಸೂತ್ರದ ಮೂಲಕ ರುಕ್ಕುಬಾಯಿ ಅಂತಕ್ಕಂಥ ಒಂದು ಸೂತ್ರದ ಮೂಲಕ ಏನ್ ಮಾಡಬೇಕು ಅಂದ್ರೆ ನಮ್ಮ ಒಂದು ಈ ದೊಡ್ಡ ರಾಷ್ಟ್ರಗಳ ಒಂದು ಹೆಸರನ್ನ ನೆನಪಿಟ್ಟುಕೊಳ್ಬಹುದು. ಹೀಗೆ ಒಟ್ಟು ಜಗತ್ತಿನಲ್ಲಿಯೇ 7ನೇ ಒಂದು ದೊಡ್ಡ ರಾಷ್ಟ್ರ ಯಾವಪ್ಪ ಅಂದ್ರೆ ನಮ್ಮ ಒಂದು ಭಾರತ. ಇನ್ನು 7ನೇ ಒಂದು ದೊಡ್ಡ ರಾಷ್ಟ್ರ ಅಂತ ಕರೆಸಿಕೊಳ್ತಕ್ಕಂಥ ನಮ್ಮ ಈ ಒಂದು ಭಾರತದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ 4 ದಿಕ್ಕುಗಳ ಒಂದು ತುದಿಗೆ ಬಂದಾಗ ಅಂದ್ರೆ ಕೊನೆಯ ಒಂದು ಅಂಚಿಗೆ ಬಂದಾಗ ನಮ್ಮ ಭಾರತದ ಒಂದು ಉತ್ತರದ ಕೊನೆಯ ತುದಿಯನ್ನ ದ ನಾರ್ತರ್ನ್ ಟಿಪ್ ಅಂತ ಕರೀತಾರೆ. ಟಿಪ್ ಅಂದ್ರೆ ತುದಿ, ಟಿಪ್ ಅಥವಾ ಪಾಯಿಂಟ್. ನಮ್ಮ ಭಾರತದ ಒಂದು ಉತ್ತರದ ಕೊನೆಯ ಒಂದು ಭೂಭಾಗವನ್ನು ತೆಗೆದುಕೊಂಡಾಗ ಆ ಒಂದು ಭೂಭಾಗ ಅಥವಾ ತುದಿ ಯಾವಪ್ಪ ಅಂದ್ರೆ ಇಂದಿರಾ ಕೋಡ್. ಇದು ನಮ್ಮ ಭಾರತದ ಉತ್ತರದ ಕೊನೆಯ ತುದಿ ಅಂದ್ರೆ ಉತ್ತರದ ತುದಿ. ಇನ್ನು ದಕ್ಷಿಣಕ್ಕೆ ಬಂದಾಗ ನಮ್ಮ ಭಾರತದ ದಕ್ಷಿಣದ ಒಂದು ತುದಿ ಯಾವಪ್ಪ ಅಂದ್ರೆ ಇಲ್ಲಿ ಇಂದಿರಾ ಪಾಯಿಂಟ್. ಇದು ನಮ್ಮ ಒಂದು ಭಾರತದ ದಕ್ಷಿಣದ ಒಂದು ಕೊನೆಯ ತುದಿ. ಭಾರತದ ಒಂದು ಪೂರ್ವದ ತುದಿಯನ್ನು ತೆಗೆದುಕೊಂಡಾಗ ಪೂರ್ವಕ್ಕೆ ಭಾರತ ಎಲ್ಲಿಗೆ ಕೊನೆಗೊಳ್ಳದಪ್ಪ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರದೇಶಗಳು. ಉದಾಹರಣೆಗೆ ಕಿಬೀತು ಅಥವಾ ಲೋಹಿ ಅಂತಕ್ಕಂಥ ಒಂದು ಸ್ಥಳ. ಇದು ನಮ್ಮ ಪೂರ್ವದ ಒಂದು ತುದಿ. ಇನ್ನು ಪಶ್ಚಿಮಕ್ಕೆ ಬಂದಾಗ ಇಲ್ಲಿ ಗುಜರಾತ್ನಲ್ಲಿ ಕಂಡುಬರ್ತಕ್ಕಂಥ ಸರ್ಕ್ರಿಕ್ ಅಥವಾ ರನ್ ಆಫ್ ಕಚ್. ಇದಿಷ್ಟೇನಪ್ಪ ಅಂದ್ರೆ ನಮ್ಮ ಭಾರತ ಒಳಗೊಂಡಿರ್ತಕ್ಕಂಥ ಪ್ರಮುಖ ಭೂತುದಿಗಳು. ಇವಾಗ ನಾರ್ತರ್ನ್ ಟಿಪ್ ಅಂತ ತೆಗೆದುಕೊಂಡಾಗ ಇಂದಿರಾ ಕೋಡ್, ಸೌತರ್ನ್ ಟಿಪ್ ಅಂತ ತೆಗೆದುಕೊಂಡಾಗ ಇಂದಿರಾ ಪಾಯಿಂಟ್, ಈಸ್ಟರ್ನ್ ಟಿಪ್ ಅಂತ ತೆಗೆದುಕೊಂಡಾಗ ಕಿಬೀತು ಅಥವಾ ಲೋಹಿತ್ ಎಲ್ಲಿ ಕಂಡುಬರುತ್ತೀರಿ ಅರುಣಾಚಲ ಪ್ರದೇಶದಲ್ಲಿ. ಪಶ್ಚಿಮದ ಒಂದು ವೆಸ್ಟರ್ನ್ ಟಿಪ್ ಅಂತ ತೆಗೆದುಕೊಂಡಾಗ ಸರ್ಕ್ರಿಕ್ ಅಥವಾ ರನ್ ಆಫ್ ಕಚ್. ಇನ್ನು ಈ 4 ಒಂದು ತುದಿಗಳ ನಂತರ ನಮ್ಮ ಭಾರತದ ಒಂದು ಭೌಗೋಳಿಕ ಕೇಂದ್ರ ಜಿಯೋಗ್ರಫಿಕಲ್ ಸೆಂಟರ್ ಅಂತ ತೆಗೆದುಕೊಂಡಾಗ ಅದು ಜಬ್ಬಲ್ಪುರ್ ಅಂತಕ್ಕಂಥ ಒಂದು ಸ್ಥಳ, ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಜಬ್ಬಲ್ಪುರ್. ಇದು ನಮ್ಮ ಭಾರತದ ಒಂದು ಭೌಗೋಳಿಕ ಕೇಂದ್ರ. ಹೀಗೆ ಇಷ್ಟೆಲ್ಲ ಒಂದು ಕೊನೆಯ ಅಂಚನ್ನ ನೋಡಿದ ನಂತರ ನಮ್ಮ ಭಾರತ ಒಂದು ಪೆನಿನ್ಸುಲಾ ಅಂತ ಕರೆದಿದ್ರಿ, ಪರ್ಯಾಯ ದ್ವೀಪ ಅಂತ. ಪರ್ಯಾಯ ದ್ವೀಪ ಅಂತ ಯಾಕೆ ಕರೆದಿದ್ರಿ? 3 ಕಡೆ ಜಲವನ್ನ ಹೊಂದಿತ್ತು, ಒಂದು ಕಡೆ ಭೂಭಾಗವನ್ನ ಹೊಂದಿತ್ತು. ಉತ್ತರದಲ್ಲಿ ಭೂಭಾಗವನ್ನ ಹೊಂದಿತ್ತು, ಪೂರ್ವ, ಪಶ್ಚಿಮ, ದಕ್ಷಿಣ. ಪೂರ್ವಕ್ಕೆ ಬಂಗಾಳದಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ. ಹೀಗೆ ಈ 3 ದಿಕ್ಕಿಗೆ ಅಥವಾ ಈ 3 ಭಾಗಗಳಲ್ಲಿ ನೀರನ್ನ ಹೊಂದಿದ ಕಾರಣಕ್ಕಾಗಿ ನಮ್ಮ ಭಾರತವನ್ನ ಪರ್ಯಾಯ ದ್ವೀಪ ಅಂತ ತೆಗೆದುಕೊಂಡು, ಹೀಗಾಗಿ ಇದೇ ಹಿನ್ನೆಲೆ ಇಟ್ಟುಕೊಂಡು ನಮ್ಮ ಒಂದು ಭಾರತದ ಒಟ್ಟು ಭೂಗಡಿಗೆ ಬಂದಾಗ, ಭೂಗಡಿ ಅಂದಾಗ ಇದು ಉತ್ತರ ಭಾಗದಲ್ಲಿ ಮಾತ್ರ ಕಂಡುಬರುತ್ತದೆ. ಈ ಭಾಗದಲ್ಲಿ ಭೂಗಡಿ ಕಂಡುಬರೋದಿಲ್ಲ. ಕಾರಣ ಅಂದ್ರೆ ಇದು ಸುತ್ತಲೂ ನೀರು ಆವರಿಸಿಕೊಂಡ ಕಾರಣಕ್ಕಾಗಿ ಇಲ್ಲಿ ಭೂಗಡಿಗಳು ಕಂಡುಬರುತ್ತವೆ. ಭೂಗಡಿ ಏನಿದ್ರು ಮೇಲ್ಭಾಗದಲ್ಲಿ ಅಥವಾ ಉತ್ತರ ಭಾಗದಲ್ಲಿ. ಹೀಗಾಗಿ ಉತ್ತರ ಭಾಗವನ್ನು ಆಧಾರವಾಗಿ ಇಟ್ಕೊಂಡು ನಮ್ಮ ಭಾರತದ ಒಟ್ಟು ಒಂದು ಭೂಗಡಿ ಲ್ಯಾಂಡ್ ಫ್ರಂಟಿಯರ್ ಅಂತ ಕರೀತಾರೆ. ಹೀಗಾಗಿ ಆ ಒಂದು ಭಾರತದ ಒಟ್ಟು ಭೂಗಡಿಯನ್ನು ತೆಗೆದುಕೊಂಡಾಗ ಸುಮಾರು 15,200 ಕಿಲೋಮೀಟರ್ ಏನಪ್ಪಾ ಅಂದ್ರೆ ತನ್ನ ಒಂದು ಭೂಗಡಿಯನ್ನು ಹೊಂದಿದೆ. ಯಾವ್ದ್ರಿ? ನಮ್ಮ ಭಾರತ. ಇನ್ನು ಭೂಗಡಿಯ ನಂತರ ಈ ಕಡೆ ದಕ್ಷಿಣ ಭಾಗವನ್ನು ತೆಗೆದುಕೊಂಡಾಗ ಏನಾಗಿದೆ ಹೇಳ್ರಿ? ಜಲಭಾಗ ಅಂದ್ರೆ ಕರಾವಳಿ ತೀರಗಳು, ಕೋಸ್ಟಲ್ ಲೈನ್. ಇಲ್ಲಿ ಕೋಸ್ಟಲ್ ಲೈನ್ ಏರಿಯಾ, ಈ ಒಂದು ಕರಾವಳಿ ತೀರದ ಒಂದು ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಇಲ್ಲಿ ದ್ವೀಪಗಳನ್ನ ಸೇರಿಸಿದಾಗ ಇಲ್ಲಿ ನಮ್ಗೆ ಏನಾಗಪ್ಪ ಅಂದ್ರೆ ಬಂಗಾಳ ಕೊಲ್ಲಿಯಿಂದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ಅಂತಕ್ಕಂಥ ದ್ವೀಪ ಸಮೂಹ ಕಂಡುಬರುತ್ತೆ. ಇಲ್ಲಿ ಅರಬ್ಬಿ ಸಮುದ್ರದಿಂದಾಗಿ ಲಕ್ಷದ್ವೀಪ ಅಂತಕ್ಕಂಥ ದ್ವೀಪಗಳು ಕಂಡುಬರ್ತವೆ. ಒಟ್ಟು 247 ದ್ವೀಪಗಳು. ಅದರಲ್ಲಿ 204 ಅಂಡಮಾನ್ ನಿಕೋಬಾರ್ ಅಲ್ಲಿ ಕಂಡುಬಂದ್ರ, ಉಳಿದ 43 ದ್ವೀಪಗಳು ಲಕ್ಷದ್ವೀಪದಲ್ಲಿ ಕಂಡುಬರ್ತಕ್ಕಂಥ ದ್ವೀಪಗಳನ್ನ
ಹವಳ ದ್ವೀಪಗಳಂತ ಕರೀತಾರೆ. ಹೀಗೆ ಈ ದ್ವೀಪಗಳನ್ನ ಒಳಗೊಂಡಾಗ ನಮ್ಮ ಒಂದು ಭಾರತದ ಒಟ್ಟು ಕರಾವಳಿ ತೀರ ಎಷ್ಟಪ್ಪ ಅಂದ್ರೆ 7,516 ಕಿಲೋಮೀಟರ್. ಇದು ಕೋಸ್ಟಲ್ ಲೈನ್. ಇಲ್ಲಿ ದ್ವೀಪಗಳನ್ನ ಒಳಗೊಂಡಾಗ ಈ ದ್ವೀಪಗಳನ್ನು ಹೊರತುಪಡಿಸಿ ನಮ್ಮ ಒಂದು ಭಾರತದ ಒಟ್ಟು ಕರಾವಳಿ ತೀರ ಎಷ್ಟಪ್ಪ ಅಂದ್ರೆ 6,100 ಕಿಲೋಮೀಟರ್. ಹೀಗೆ 32,87,763 ಚದರ ಕಿಲೋಮೀಟರ್ ಒಟ್ಟು ವಿಸ್ತೀರ್ಣ. ಉತ್ತರದಿಂದ ದಕ್ಷಿಣಕ್ಕೆ 3,814 ಕಿಲೋಮೀಟರ್, ಪೂರ್ವದಿಂದ ಪಶ್ಚಿಮಕ್ಕೆ 7,933 ಕಿಲೋಮೀಟರ್. ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿ 7ನೇ ಒಂದು ದೊಡ್ಡ ರಾಷ್ಟ್ರ ಹಾಗೂ ವಿಶ್ವದ ಒಟ್ಟು ಭೂಭಾಗದಲ್ಲಿ 2.4ರಷ್ಟು ಭೂಮಿಯನ್ನು ಹೊಂದಿರತಕ್ಕಂಥ ಒಂದು ದೇಶ ನಮ್ಮ ಭಾರತ ದೇಶ. ಅದರ ಜೊತೆಗೆ ನಮ್ಮ ಭಾರತದ ಒಂದು ಲ್ಯಾಂಡ್ ಫ್ರಾಂಟಿಯರ್ ಭೂಗಡಿಯನ್ನು ತೆಗೆದುಕೊಂಡಾಗ 15,200 ಕಿಲೋಮೀಟರ್. ಭಾರತದ ಒಂದು ಕರಾವಳಿ ತೀರವನ್ನು ತೆಗೆದುಕೊಂಡಾಗ ದ್ವೀಪಗಳನ್ನು ಒಳಗೊಂಡಾಗ 7,516 ಕಿಲೋಮೀಟರ್. ದ್ವೀಪಗಳನ್ನ ಹೊರತುಪಡಿಸಿದಾಗ 6,100 ಕಿಲೋಮೀಟರ್. ಇದಿಷ್ಟೇನಪ್ಪ ಅಂದ್ರೆ ಸದ್ಯದ ನಮ್ಮ ಒಂದು ಭಾರತ ಒಳಗೊಂಡಿರ್ತಕ್ಕಂಥ ಒಂದು ಸ್ಪಷ್ಟ ಚಿತ್ರಣ. ಇದರ ಜೊತೆಗೆ ಉತ್ತರದ ತುದಿಯನ್ನು ತೆಗೆದುಕೊಂಡಾಗ ಇಂದಿರಾ ಕೋಡ್, ದಕ್ಷಿಣದ ತುದಿಯನ್ನು ತೆಗೆದುಕೊಂಡಾಗ ಇಂದಿರಾ ಪಾಯಿಂಟ್, ಪೂರ್ವದ ತುದಿಯನ್ನು ತೆಗೆದುಕೊಂಡಾಗ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಕಿಬಿತು ಅಥವಾ ಲೋಹಿ, ಪಶ್ಚಿಮದ ತುದಿಯನ್ನು ತೆಗೆದುಕೊಂಡಾಗ ಗುಜರಾತ್ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಸರ್ಕ್ರಿಕ್ ಅಥವಾ ರನ್ ಆಫ್ ಕಚ್. ಇದಿಷ್ಟು ಭಾರತದ ಪ್ರಮುಖ ಒಂದು ತುದಿಗಳು, ಕೊನೆಯ ತುದಿಗಳು 4 ದಿಕ್ಕಿನಲ್ಲಿ. ಇನ್ನು ಇದರ ಜೊತೆಗೇನೆ ನಾವೇನ್ ನೋಡ್ಬೋದಪ್ಪ ಅಂತಂದ್ರೆ ನಮ್ಮ ಭಾರತ ಇದು ಅಂತಾರಾಷ್ಟ್ರೀಯ ಒಂದು ಗಡಿ ರೇಖೆಗಳನ್ನ ಹೊಂದಿದೆ. ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಭಾರತ ಯಾವ ರಾಷ್ಟ್ರದೊಂದಿಗೆ ತನ್ನ ಒಂದು ಭೂಗಡಿಯನ್ನು ಹಂಚಿಕೊಂಡಿದೆ. ಈ ಭಾಗಕ್ಕೆ ತೆಗೆದುಕೊಂಡಾಗ ಇಲ್ಲಿ ಉತ್ತರದಲ್ಲಿ ಚೀನಾ ಆಗಿರ್ಬೋದು, ಇಲ್ಲಿ ವಾಯುವ್ಯದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಆಗಿರ್ಬೋದು, ಈ ಭಾಗದಲ್ಲಿ ಬಾಂಗ್ಲಾದೇಶ ಆಗಿರ್ಬೋದು, ಈ ಭಾಗದಲ್ಲಿ ಶ್ರೀಲಂಕಾ ಆಗಿರ್ಬೋದು. ಹೀಗೆ ಈ ಒಂದು ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಾಗ ಆ 2 ರಾಷ್ಟ್ರಗಳನ್ನ ಬೇರ್ಪಡಿಸುವ ಕಾರಣಕ್ಕಾಗಿ ಅಲ್ಲೇನ್ ಮಾಡಪ್ಪ ಅಂದ್ರೆ ಕೆಲವೊಂದು ರೇಖೆಗಳನ್ನ ಕೇಳಿದಾಗ ಅವುಗಳನ್ನ ನಾವು ಇಂಟರ್ನ್ಯಾಷನಲ್ ಬಾರ್ಡರ್ ಲೈನ್ಸ್ ಅಂತ ಕರೀತೀವಿ, ಅಂತಾರಾಷ್ಟ್ರೀಯ ಗಡಿ ರೇಖೆಗಳು. ಹೀಗಾಗಿ ಪ್ರಮುಖವಾಗಿ ಕೇವಲ ವಿದ್ಯಾರ್ಥಿಗಳ ಹಿತದೃಷ್ಟಿ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಭೂ ರೇಖೆಗಳ ಒಂದು ಹಿನ್ನೆಲೆಗೆ ಬಂದಾಗ ಆರಂಭಿಕವಾಗಿ ನಾವು ನಮ್ಮ ಒಂದು ಭಾರತ ಹಲವಾರು ರಾಷ್ಟ್ರಗಳಿಗೆ ತನ್ನ ಒಂದು ಭೂಗಡಿಯನ್ನು ಹಂಚಿಕೊಂಡಿದೆ. ಅದರಲ್ಲಿ ಭಾರತ ಮತ್ತು ಚೀನಾ ಈ 2 ರಾಷ್ಟ್ರಗಳ ಮಧ್ಯೆ ಕಂಡು ಬರ್ತಕ್ಕಂಥ ಒಂದು ಭೂಗಡಿ ರೇಖೆ ಯಾವುದು ಅಂದ್ರೆ ಮ್ಯಾಕ್ ಮೋಹನ್ ರೇಖೆ. ಯಾವ್ರಿ ಮ್ಯಾಕ್ ಮೋಹನ್ ಅಂತಕ್ಕಂಥ ಒಂದು ಭೂಗಡಿ ರೇಖೆಗಳು, ಇಂಟರ್ನ್ಯಾಷನಲ್ ಬಾರ್ಡರ್ ಲೈನ್ಸ್ ಅಂತ ಕರೀತಾರೆ, ಅಂತಾರಾಷ್ಟ್ರೀಯ ಭೂಗಡಿ ರೇಖೆಗಳು. ಅದರಲ್ಲಿ ಮ್ಯಾಕ್ ಮೋಹನ್ ಅಂತಕ್ಕಂಥ ಒಂದು ಭೂಗಡಿ ರೇಖೆ ಭಾರತ ಮತ್ತು ಚೀನಾ ಈ 2 ರಾಷ್ಟ್ರಗಳ ಮಧ್ಯೆ ಎಳೆಯಲ್ಪಟ್ಟಿರ್ತಕ್ಕಂಥ ಒಂದು ರೇಖೆ ಮ್ಯಾಕ್ ಮೋಹನ್ ರೇಖೆ. ಇನ್ನು ಎರಡನೇದಾಗಿ ಭಾರತ ಮತ್ತು ಅಫ್ಘಾನಿಸ್ತಾನ ಈ 2 ರಾಷ್ಟ್ರಗಳ ಮಧ್ಯೆ ಎಳೆಯಲ್ಪಟ್ಟಿರ್ತಕ್ಕಂಥ ಒಂದು ರೇಖೆ ಯಾವಪ್ಪ ಅಂದ್ರೆ ಡ್ಯೂರಾಂಡ್ ಅಂತಕ್ಕಂಥ ಒಂದು ರೇಖೆ. ಯಾವ್ರಿ ಡ್ಯೂರಾಂಡ್ ರೇಖೆ. ಇದು ಭಾರತ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ಕಂಡುಬರ್ತಕ್ಕಂಥ ಒಂದು ರೇಖೆ ಡ್ಯೂರಾಂಡ್ ರೇಖೆ. ಭಾರತ ಅತಿ ಕಡಿಮೆ ಭೂಗಡಿಯನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರ ಯಾವಪ್ಪ ಅಂದ್ರೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದೊಂದಿಗೆ ನಮ್ಮ ಭಾರತ ಅತ್ಯಂತ ಕಡಿಮೆ ಭೂಗಡಿಯನ್ನು, ಅತ್ಯಂತ ಹೆಚ್ಚು ಅಂತ ತೆಗೆದುಕೊಂಡಾಗ ಬಾಂಗ್ಲಾದೇಶ. ಈ ಭಾಗದಲ್ಲಿ ಕಂಡುಬರ್ತಕ್ಕಂಥ ಬಾಂಗ್ಲಾದೇಶದೊಂದಿಗೆ ಅತ್ಯಂತ ಹೆಚ್ಚಿನ ಒಂದು ಭೂಗಡಿಯನ್ನು ಹೊಂದಿದೆ. ಇನ್ನು ಮೂರನೇದಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಭಾರತ ಮತ್ತು ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಕಂಡುಬರ್ತಕ್ಕಂಥ ಒಂದು ರೇಖೆ ರ್ಯಾಡ್ಕ್ಲಿಫ್ ರೇಖೆ. ಯಾವ್ದ್ರಿ ರ್ಯಾಡ್ಕ್ಲಿಫ್ ರೇಖೆ. ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ಭೂ ರೇಖೆಯನ್ನು ಹೇಳಿದ ಕಾರಣಕ್ಕಾಗಿ ಅವನ ಹೆಸರಿನಿಂದಲೇ ಈ ಒಂದು ರೇಖೆಯನ್ನು ಕರೀತಾರೆ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸತಕ್ಕಂಥ ಒಂದು ರೇಖೆ ಯಾವಪ್ಪ ಅಂದ್ರೆ ರ್ಯಾಡ್ಕ್ಲಿಫ್ ಅಂತಕ್ಕಂಥ ಒಂದು ರೇಖೆ. ಇನ್ನು ಕೊನೆಯಾಗಿ ಇಲ್ಲಿ ಕಂಡುಬರ್ತಕ್ಕಂಥ ಒಂದು ಶ್ರೀಲಂಕಾ.
ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸ್ತಕ್ಕಂಥ ಒಂದು ಸಂಧಿ. ಭಾರತ ಮತ್ತು ಶ್ರೀಲಂಕಾ ಈ ಎರಡು ರಾಷ್ಟ್ರಗಳನ್ನ ಬೇರ್ಪಡಿಸ್ತಕ್ಕಂಥ ಒಂದು ಸಂಧಿ ಯಾವಪ್ಪ ಅಂದ್ರೆ ಅದನ್ನ ಪಾಕ್ ಜಲಸಂಧಿ ಅಂತ ಹೇಳ್ತೀವಿ. ಪಾಕ್ ಜಲಸಂಧಿ. ಈ ಪಾಕ್ ಜಲಸಂಧಿ ಏನ್ ಮಾಡಪ್ಪ ಅಂದ್ರೆ ಈ ನಮ್ಮ ಒಂದು ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸ್ತಕ್ಕ ಮಣ್ಣಾರ್ ಕೊಳ್ಳಿ ಅಂತಾನು ಕರೀತಾರೆ ಕೆಲವೊಂದು ಹೆಸರಿಂದ. ಹೀಗೆ ಇದಿಷ್ಟೇನಪ್ಪ ಅಂದ್ರೆ ನಮ್ಮ ಭಾರತ ಒಳಗೊಂಡಿರ್ತಕ್ಕಂಥ ಸದ್ಯದ ಒಂದು ಪರಿಸ್ಥಿತಿ. ಇನ್ನು ಇದರ ಜೊತೆಗೆ ನಾವು ಇನ್ನೂ ಹೆಚ್ಚಿನ ಏನನ್ನ ನೋಡಬಹುದಪ್ಪ ಅಂದ್ರೆ ಸದ್ಯ ನಮ್ಮ ಭಾರತ ತೆಗೆದುಕೊಂಡಾಗ ಒಟ್ಟು 28 ರಾಜ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರ ಯಾವ್ದ್ರಿ? ನಮ್ಮ ಭಾರತ. ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಸದ್ಯದ ಒಟ್ಟು ರಾಜ್ಯಗಳ ಸಂಖ್ಯೆ 28. ದೊಡ್ಡ ರಾಜ್ಯ ರಾಜಸ್ಥಾನ್, ಚಿಕ್ಕ ರಾಜ್ಯ ಗೋವಾ. ಇದಾದ ಬಳಿಕ ನಾವು ತಿಳ್ಕೊಳ್ಬೇಕಾದ ಒಂದು ಪ್ರಮುಖ ವಿಷಯ ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳು. ಸದ್ಯ ನಮ್ಮ ಒಂದು ಭಾರತದಲ್ಲಿ ಕಂಡುಬರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು ಬಂದಾಗ ಎಷ್ಟೋ ಜನ ವಿದ್ಯಾರ್ಥಿಗಳು ಇನ್ನೂ ಅಪ್ಡೇಟ್ ಆಗಿಲ್ಲ. ಕಾರಣ ಏನಪ್ಪ ಅಂದ್ರೆ ಎಷ್ಟೋ ಜನ ಒಬ್ಬರು 6 ಅಂತ ಹೇಳ್ತಾರೆ, ಒಬ್ರು 7 ಅಂತ ಹೇಳ್ತಾರೆ, ಒಬ್ರು 9 ಅಂತ ಹೇಳ್ತಾರೆ. ಆದ್ರೆ ಸದ್ಯ ನಮ್ಮ ಭಾರತದಲ್ಲಿರ್ತಕ್ಕಂಥ ಒಂದು ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಹಿನ್ನೆಲೆ ಬಂದಾಗ ಯೂನಿಯನ್ ಟೆರಿಟರೀಸ್. ಭಾರತದಲ್ಲಿ ಕಂಡುಬರ್ತಕ್ಕಂಥ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟಪ್ಪ ಆದ್ರೆ 8 ಕೇಂದ್ರಾಡಳಿತ ಪ್ರದೇಶಗಳು ಕಂಡುಬರ್ತಾವ್ರಿ. 9 ಅಲ್ಲ, 9 ಇದ್ದು ಆದರೆ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಂದುಗೂಡಿಸಿ ಅದನ್ನ ಒಂದೇ ಕೇಂದ್ರಾಡಳಿತ ಪ್ರದೇಶಗಳನ್ನ ಮಾರ್ಪಡಿಸ್ತಾರೆ. ಹೀಗಾಗಿ 9 ಇರ್ತಕ್ಕಂಥ ಸಂಖ್ಯೆ ಏನಪ್ಪ ಅಂದ್ರೆ 8. ಹಾಗೆ ಆ 8 ಕೇಂದ್ರಾಡಳಿತ ಪ್ರದೇಶಗಳು ಯಾವಪ್ಪ ಅಂದ್ರೆ ಮೊದಲನೇದಾಗಿ ದೆಹಲಿ, ಎರಡನೇದಾಗಿ ಲಕ್ಷದ್ವೀಪ್, ಮೂರನೇದಾಗಿ ಅಂಡಮಾನ್ ಮತ್ತು ನಿಕೋಬಾರ್, ನಾಲ್ಕನೇದಾಗಿ ಚಂಡೀಗಢ, ಐದನೇದಾಗಿ ಪಾಂಡಿಚೇರಿ, ಆರನೇದಾಗಿ ಜಮ್ಮು ಮತ್ತು ಕಾಶ್ಮೀರ್, ಏಳನೇದಾಗಿ ಇಲ್ಲಿ ಕಂಡು ಬರ್ತಕ್ಕಂಥ ಲಡಾಖ್, ಇನ್ನು 8ನೇದಾಗಿ ಇಲ್ಲಿ 2 ಕೇಂದ್ರಾಡಳಿತ ಪ್ರದೇಶಗಳು ದಾದ್ರಾ ಮತ್ತು ನಗರ ಹವೇಲಿ, ದಿಯು ಮತ್ತು ದಮನ್. ಇವು ಮೊದಲಿಗೆ ಏನಾಗಿದ್ದಪ್ಪ ಅಂದ್ರೆ 2 ಕೇಂದ್ರಾಡಳಿತ ಪ್ರದೇಶಗಳು. ಆದರೆ ಸದ್ಯ ದಾದ್ರಾ ಮತ್ತು ನಗರ ಹವೇಲಿ, ದಿಯು ಮತ್ತು ದಮನ್ ಈ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಟ್ಟುಗೂಡಿಸಿದೆ. ಹೀಗಾಗಿ 8ನೇ ಒಂದು ಕೇಂದ್ರಾಡಳಿತ ಪ್ರದೇಶ ಯಾವಪ್ಪ ಅಂದ್ರೆ ದಿಯು ಮತ್ತು ದಮನ್ ಹಾಗೂ ದಾದ್ರಾ ಮತ್ತು ನಗರ ಹವೇಲಿ. ಹೀಗೆ ಈ 8 ಕೇಂದ್ರಾಡಳಿತ ಪ್ರದೇಶಗಳು ಸದ್ಯ ನಮ್ಮ ಒಂದು ಭಾರತದಲ್ಲಿ ಕಂಡುಬರ್ತವೆ. ಇದಿಷ್ಟೇನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಾಗಿರತಕ್ಕಂಥ ಒಂದು ಪ್ರಮುಖ ಪ್ರಯೋಜನಕಾರಿ ವಿಷಯಗಳು. ಹೀಗೆ ಇವುಗಳನ್ನ ನೋಡಿದ ನಂತರ ಮುಂದಿನ ಒಂದು ವಿಷಯವಾಗಿ ನಾವೇನು ಮಾಡೋಣಪ್ಪ ಅಂತಂದ್ರೆ ನಮ್ಮ ಒಂದು ಭಾರತದಲ್ಲಿ ಕಂಡುಬರ್ತಕ್ಕಂಥ ನಮ್ಮ ರಾಜ್ಯ ಯಾವ್ದ್ರಿ? ಕರ್ನಾಟಕ. ಹೀಗಾಗಿ ಈ ಕರ್ನಾಟಕ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆಯಲ್ಲಿ ಕೈಗೊಳ್ಳೋಣ. ಹೀಗಾಗಿ ಕರ್ನಾಟಕ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆಯಲ್ಲಿ ಕೈಗೊಳ್ಳಬೇಕಂತ ಸಂದರ್ಭದಲ್ಲಿ ಆರಂಭಿಕವಾಗಿ ನಾವು ಕರ್ನಾಟಕದ ಇತಿಹಾಸದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋದ್ರ ಬದಲಾಗಿ ನಮ್ಮ ಒಂದು ಕರ್ನಾಟಕದ ಪ್ರಾಚೀನತೆ, ನಮ್ಮ ಕರ್ನಾಟಕ ಏನನ್ನ ಒಳಗೊಂಡಿತ್ತು ಹಾಗೂ ಅದರ ವಿಸ್ತೀರ್ಣ ಎಲ್ಲಿಂದ ಎಲ್ಲಿಯವರೆಗಿತ್ತು ಹಾಗೂ ಸದ್ಯ ಅದು ಹೊಂದಿರತಕ್ಕಂಥ ಒಂದು ಒಟ್ಟು ವಿಸ್ತೀರ್ಣ. ಹೀಗಾಗಿ ಈ ಕರ್ನಾಟಕ ಅಂತಕ್ಕಂಥ ಒಂದು ರಾಜ್ಯದ ಕುರಿತಾಗಿ ಇತಿಹಾಸದ ಹಿನ್ನೆಲೆಯಲ್ಲಿ ಬಂದಾಗ ಆರಂಭಿಕವಾಗಿ ನಾವೇನು ಮಾಡಬೇಕು ಅಂದ್ರೆ ಒರಿಜಿನ್ ಅಂಡ್ ಆಂಟಿಕ್ವಿಟಿ ಅಂದ್ರೆ ಉಗಮ ಮತ್ತು ಪ್ರಾಚೀನತೆ. ನಮ್ಮ ಒಂದು ಕರ್ನಾಟಕದ ಉಗಮ ಮತ್ತು ಪ್ರಾಚೀನತೆ ಹಿನ್ನೆಲೆ ಬಂದಾಗ ನಮ್ಮ ಕನ್ನಡ ಭಾಷೆಯನ್ನು ಉಳಿದ ಭಾಷೆಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಪ್ರಾಚೀನತಮಯವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಹೊಂದಿರತಕ್ಕಂಥ ಭಾಷೆ ಯಾವಪ್ಪ ಅಂದ್ರೆ ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕ ಅಂತ ಹೇಳ್ಕೊಂಡಾಗ ಭಾರತದ ಒಟ್ಟು ಎಲ್ಲ ರಾಜ್ಯಗಳಿಗೆ ಇದನ್ನ ಹೋಲಿಕೆ ಮಾಡಿಕೊಂಡಾಗ ಒಂದು ವಿಶಿಷ್ಟ ಹಿನ್ನೆಲೆಯಿಂದ ಕಂಡುಬರುತ್ತೆ. ಹೀಗಾಗಿ ಈ ಒಂದು ಸಣ್ಣ ಹಿನ್ನೆಲೆ ಇಟ್ಟುಕೊಂಡು ನಾವೇನು ಮಾಡಪ್ಪ ಅಂದ್ರೆ ಕರ್ನಾಟಕದ ಬಗೆಗೆ ಒಂದು ವಿವರಗಳನ್ನ ಕರ್ನಾಟಕ ಅಂತ ಯಾಕೆ ಕರೆದು, ಕರ್ನಾಟಕ ಅಂತಕ್ಕಂಥ ಪದ ಯಾವ ರೀತಿಯಾಗಿ ಬಂತು, ಯಾವುದರ ಹಿನ್ನೆಲೆಯಲ್ಲಿ ಬಂತು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಇವತ್ತಿನ ದಿನ ನಾವೇನು ಮಾಡೋಣಪ್ಪ ಅಂದ್ರೆ ಒಂದು ಚರ್ಚೆಯನ್ನು ಕೈಗೊಳ್ಳೋಣ. ಆರಂಭಿಕವಾಗಿ ನಾವು ಕರ್ನಾಟಕ ಅಂತಕ್ಕಂಥ ಒಂದು ಹೆಸರು ಯಾವ ರೀತಿಯಾಗಿ ಬಂತು
ಹಾಗೂ ಈ ಕರ್ನಾಟಕ ಅಂತಕ್ಕಂಥ ಒಂದು ಪದ ಯಾವುದರಲ್ಲಿ ಉಲ್ಲೇಖಗೊಂಡಿದೆ ಅಂತಕ್ಕಂಥ ಒಂದು ಹಿನ್ನೆಲೆಗೆ ಬಂದಾಗ ಕರ್ನಾಟಕ ಅಂತಕ್ಕಂಥ ಹೆಸರು ಕರ್ನಾಡು, ಕಾರ್ನಾಡು, ಕಮ್ಮಿತ್ತು ನಾಡು, ಕಪ್ಪು ಮಣ್ಣಿನ ನಾಡು, ಹೀಗೆ ಇನ್ನುಳಿದ ರೀತಿಯಲ್ಲಿ ವಿದ್ವಾಂಸರು ಏನ್ ಮಾಡ್ತಾರಪ್ಪ ಅಂದ್ರೆ ಇದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿವರಣೆ ಕೊಡ್ತಾರೆ. ಆ ಒಂದು ವಿವರಣೆಯನ್ನ ಆಧಾರವಾಗಿಟ್ಟುಕೊಂಡು ನಮ್ಮ ಒಂದು ಕರ್ನಾಟಕದ ಪ್ರಾಚೀನತೆಗೆ ಬಂದಾಗ ನಮ್ಮ ಒಂದು ಕರ್ನಾಟಕ ಅಂತಕ್ಕಂಥ ಒಂದು ಪದ ಪ್ರಾಚೀನ ಕಾಲದಲ್ಲಿ ಎಲ್ಲಿ ಉಲ್ಲೇಖಗೊಂಡಿತ್ತಪ್ಪ ಅಂದ್ರೆ ಮಹಾಭಾರತದಲ್ಲಿ ಉಲ್ಲೇಖಗೊಂಡಿರ್ತೇವೆ. ಮಹಾಭಾರತ, ಹೀಗಾಗಿ ಮಹಾಭಾರತದಲ್ಲಿ ಕಂಡುಬರ್ತಕ್ಕಂಥ ಭೀಷ್ಮ ಪರ್ವ ಯಾವ್ದ್ರಿ? ಭೀಷ್ಮ ಪರ್ವ ಮತ್ತು ಸಭಾ ಪರ್ವ ಯಾವ್ದ್ರಿ? ಸಭಾ ಪರ್ವ ನಮ್ಮ ಕರ್ನಾಟಕದ ಒಂದು ಪ್ರಾಚೀನತೆಯನ್ನು ತೆಗೆದುಕೊಂಡಾಗ ಅಥವಾ ಅದರ ಉಗಮವನ್ನು ತೆಗೆದುಕೊಂಡಾಗ ಕರ್ನಾಟಕ ಅಂತಕ್ಕಂಥ ಒಂದು ಪದ ಎಲ್ಲಿ ಉಲ್ಲೇಖಗೊಂಡಿತ್ತು ಅಂದ್ರೆ ಮಹಾಭಾರತದಲ್ಲಿ ಉಲ್ಲೇಖಗೊಂಡಿತ್ತು. ಹೀಗಾಗಿ ಮಹಾಭಾರತದಲ್ಲಿ ಕಂಡುಬರ್ತಕ್ಕಂಥ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ಇದರ ಒಂದು ಮೊಟ್ಟ ಮೊದಲ ಒಂದು ಉಲ್ಲೇಖ ಕಂಡುಬರುತ್ತೆ. ಇದಾದ ಬಳಿಕ ಇದೇ ಒಂದು ಕರ್ನಾಟಕ ಅಂತಕ್ಕಂಥ ಒಂದು ಪದ ಮತ್ತೆಲ್ಲಿ ಉಲ್ಲೇಖಗೊಂಡಿತ್ತಪ್ಪ ಅಂತ ತೆಗೆದುಕೊಂಡಾಗ ತಮಿಳು ಸಾಹಿತ್ಯ ಗ್ರಂಥಗಳಲ್ಲಿ, ಉದಾಹರಣೆಗೆ ಸಂಗಮ ಸಾಹಿತ್ಯದ ಕಾಲಾವಧಿಯಲ್ಲಿ 2 ಶ್ರೇಷ್ಠ ಮಹಾಕಾವ್ಯಗಳಂತ ಕರೆಸಿಕೊಳ್ತಕ್ಕಂಥ ಒಂದು ಶೀಲಪಾದಿಕಾರಂ ಅಂತಕ್ಕಂಥ ಒಂದು ಕೃತಿ ಆಗಿರ್ಬೋದು, ಇನ್ನೊಂದು ಮಣಿಮೇಖಲೈ. ಇವನ್ನೆರಡು ಏನ್ ಮಾಡ್ತಾರಪ್ಪ ಅಂದ್ರೆ ಗ್ರೀಕಿನ 2 ಮಹಾಕಾವ್ಯಗಳು ಯಾವ್ರಿ? ಹೋಮರ್ ಬರೆದಿರ್ತಕ್ಕಂಥ ಒಂದು ಮಹಾಕಾವ್ಯಗಳು. ಆ ಮಹಾಕಾವ್ಯಗಳಿಗೆ ಹೋಲಿಕೆ ಮಾಡಿಕೊಳ್ತಾರೆ. ಯಾವ್ರಿ? ಸಂಗಮ ಸಾಹಿತ್ಯದಲ್ಲಿ ಕಂಡುಬರ್ತಕ್ಕಂಥ ಮಹಾಕಾವ್ಯಗಳು ಶೀಲಪಾದಿಕಾರ ಮತ್ತು ಮಣಿಮೇಖಲೈ. ಹೀಗೆ ಈ ಒಂದು 2 ಮಹಾಕಾವ್ಯಗಳನ್ನು ತೆಗೆದುಕೊಂಡ ಅದರಲ್ಲಿ ಕಂಡುಬರ್ತಕ್ಕಂಥ ಶೀಲಪಾದಿಕಾರಂ ಯಾವ್ದ್ರಿ? ಶೀಲಪಾದಿಕಾರಂ ಇಳಂಗೋ ಅಡಿಗಳು ಅಂತಕ್ಕಂಥ ಒಬ್ಬ ವಿದ್ವಾಂಸ ಏನ್ ಮಾಡ್ತಾನಪ್ಪ ಅಂದ್ರ ಈ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಇದು ಏನಪ್ಪಾ ಅಂತಂದ್ರ ಒಂದು 3 ಜನರಿಂದ ಕೂಡಿರ್ತಕ್ಕಂಥ ಒಂದು ಸ್ಪಷ್ಟ ಒಂದು ಚಿತ್ರಣ. ಇಲ್ಲಿ ಕುವಲನ್ ಆಗಿರ್ಬೋದು, ಮಾಧವಿ ಆಗಿರ್ಬೋದು, ಕಣ್ಣಗಿ ಆಗಿರ್ಬೋದು, ಹೀಗೆ ಈ 3 ಜನರ ಒಂದು ಚಿತ್ರಣ ನಮಗೆ ಏನಾಗತ್ತಪ್ಪ ಅಂದ್ರೆ ಶೀಲಪಾದಿಕಾರಂ ಅಂತಕ್ಕಂಥ ಒಂದು ಕೃತಿಯಲ್ಲಿ ಕಂಡು. ಹೀಗಾಗಿ ಈ ಶೀಲಪಾದಿಕಾರಂದಲ್ಲಿ ನಮ್ಮ ಕರ್ನಾಟಕವನ್ನ ಏನಂತ ಕರೀತಾರಪ್ಪ ಅಂದ್ರೆ ಕರುನಾಡ ಅಂತ ಕರೀತಾರೆ. ಏನಂತ ಕರೀತಾರೆ? ಕರುನಾಡ. ಆರಂಭಿಕವಾಗಿ ನಮ್ಮ ಕರ್ನಾಟಕ ಅಂತಕ್ಕಂಥ ಒಂದು ಪದದ ಉಲ್ಲೇಖೆಯಲ್ಲಿ ಕಂಡುಬಂದ್ರಿ ಮಹಾಭಾರತದಲ್ಲಿ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ. ನಂತರ ನಮ್ಮ ಕರ್ನಾಟಕ ಉಲ್ಲೇಖಗೊಂಡಿದೆಪ್ಪ ಅಂದ್ರೆ ಶೀಲಪಾದಿಕಾರಂ ಅಂತಕ್ಕಂಥ ಒಂದು ತಮಿಳು ಕೃತಿಯಲ್ಲಿ ಅಥವಾ ತಮಿಳು ಗ್ರಂಥದಲ್ಲಿ ಅಥವಾ ತಮಿಳು ಮಹಾಕಾವ್ಯದಲ್ಲಿ. ಈ ಶೀಲಪಾದಿಕಾರದಲ್ಲಿ ನಮ್ಮ ಕರ್ನಾಟಕವನ್ನ ಏನಂತ ಕರೆದ್ರಪ್ಪ ಅಂದ್ರೆ ಕರುನಾಡ ಅಂತ ಕರೆದ್ರು. ಇದರ ಜೊತೆಗೆ ಮತ್ತೊಂದು ತಮಿಳು ಸಾಹಿತ್ಯ ಗ್ರಂಥ ಅಂದ್ರ ಅದು ವೆಲ್ವಿಕುಡಿ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ಸ್, ವೆಲ್ವಿಕುಡಿ ತಾಮ್ರಪಟ ಶಾಸನ. ನಮ್ಮ ಕರ್ನಾಟಕವನ್ನ ಮತ್ತೊಂದು ಹೆಸರಿನಿಂದ ಕರೆದು ಆ ಒಂದು ಮತ್ತೊಂದು ಹೆಸರು ಅಂದ್ರ ಕರುನಾಡಗಣ್ಣ. ಕರುನಾಡ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಾಚೀನತಮವಾಗಿರ್ತಕ್ಕಂಥ ಇತಿಹಾಸ ಯಾವುದಪ್ಪ ಅಂದ್ರೆ ನಮ್ಮ ಕನ್ನಡ ನಾಡಿನ ಇತಿಹಾಸ. ಹೀಗಾಗಿ ನಮ್ಮ ಕರ್ನಾಟಕ ಅಂತಕ್ಕಂಥ ಒಂದು ಪದ ಪ್ರಾಚೀನತಮಯವಾಗಿ ಎಲ್ಲಿ ಉಲ್ಲೇಖಗೊಂಡಿದ್ದಪ್ಪ ಅಂತಂದ್ರೆ ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾ ಪರ್ವ ಆಗಿರ್ಬೋದು, ಶೀಲಪಾದಿಕಾರನಲ್ಲಿ ಕರುನಾಡ ಅಂತ ಕರೆಸಿಕೊಂಡು, ವೆಲ್ವಿಕುಡಿ ತಾಮ್ರಪಟ ಶಾಸನದಲ್ಲಿ ಕರುನಾಡಗಣ್ಣ ಅಂತ ಕರೆಸಿಕೊಂಡು, ಹೀಗೆ ಇಷ್ಟೆಲ್ಲ ಪ್ರಾಚೀನತಮಯನ್ನು ಹೊಂದಿರತಕ್ಕಂಥ ಈ ನಮ್ಮ ಒಂದು ಕರ್ನಾಟಕ, ಈ ಒಂದು ಕರ್ನಾಟಕ ಪ್ರಾಚೀನ ಕಾಲಾವಧಿಯಲ್ಲಿ ತನ್ನ ಒಂದು ವಿಸ್ತೀರ್ಣ ಹೊಂದಿತ್ತು. ಆ ಒಂದು ವಿಸ್ತೀರ್ಣವನ್ನ ತೀರಿಸಿಕೊಡ್ತಕ್ಕಂಥ ಒಂದು ಮುಖ್ಯ ಮೂಲಾಧಾರ ಗ್ರಂಥ ಯಾವಪ್ಪ ಅಂದ್ರೆ ಶ್ರೀ ವಿಜಯದಿಂದ ರಚಿತಗೊಂಡಿರ್ತಕ್ಕಂಥ ಒಂದು ಕೃತಿ ಯಾವ್ದ್ರಿ? ಶ್ರೀ ವಿಜಯ. ಆ ಶ್ರೀ ವಿಜಯದಿಂದ ರಚಿತಗೊಂಡಿರ್ತಕ್ಕಂಥ ಕವಿರಾಜ ಮಾರ್ಗ. ಈ ಒಂದು ಕವಿರಾಜ ಮಾರ್ಗ ಅಂತಕ್ಕಂಥ ಒಂದು ಕೃತಿ ಈ ಶ್ರೀ ವಿಜಯನ ಕುರಿತಾಗಿ ಕೆಲವೊಂದು ವಾದ ವಿವಾದಗಳು ಕಂಡು ಬರ್ತವೆ. ಕಾರಣ ಏನಪ್ಪ ಅಂದ್ರ ಕೆಲವೊಂದು ಪುಸ್ತಕಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಶ್ರೀ ವಿಜಯ ಮತ್ತು ಅಮೋಘ ವರ್ಷ ಈ ಒಂದು ಬೇರೆ ಬೇರೆ. ಅಮೋಘ ವರ್ಷದ ಒಬ್ಬ ಕೋರ್ಟ್ ಪೋಯಿಟ್ ಆಸ್ಥಾನ ಕವಿ ಯಾರಾಗಿದ್ದಪ್ಪ ಅಂದ್ರ ಶ್ರೀ ವಿಜಯ ಆಗಿದ್ದ. ಆ ಶ್ರೀ ವಿಜಯ ಕವಿರಾಜ ಮಾರ್ಗ ಅಂತಕ್ಕಂಥ ಒಂದು ಕೃತಿಯನ್ನ ರಚಿಸಿದ ಅಂತ ಹೇಳ್ತಾರೆ. ಇದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಯಾವ್ದ್ರಿ? ಕವಿರಾಜ ಮಾರ್ಗ. ನಮ್ಮ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ. ಇದನ್ನ ಯಾರು ರಚನೆ ಮಾಡ್ರಿ? ಶ್ರೀ ವಿಜಯ. ಹೀಗಾಗಿ ಒಂದು ಪುಸ್ತಕದ ಏನಂತಾರೆ ಅಮೋಘ ವರ್ಷನ ಆಸ್ಥಾನಕ್ಕೆ ಶ್ರೀ ವಿಜಯ ಹೇಳ್ತಾರೆ. ಇನ್ನು ಕೆಲವೊಂದು ಬುಕ್ಸ್ ಗಳನ್ನ ತೆಗೆದುಕೊಂಡಾಗ ಅಲ್ಲಿ ಏನು ಉಲ್ಲೇಖ ಕೊಡ್ತಾರಪ್ಪ ಅಂದ್ರೆ
ಶ್ರೀ ವಿಜಯವು ಒಬ್ಬನೇ, ಅಮೋಘ ವರ್ಷನು ಒಬ್ಬನೇ. ಹೀಗಾಗಿ ಶ್ರೀ ವಿಜಯ ಮತ್ತು ಅಮೋಘ ವರ್ಷ ಬೇರೆ ಬೇರೆ ಎಲ್ಲ ಹೇಳ್ತಾರೆ. ಆದರೆ ನಮ್ಮ ಇತಿಹಾಸದ ಪುಸ್ತಕದಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥ ವಿವರಣೆ ಪ್ರಕಾರ ಅಮೋಘ ವರ್ಷನ ಆಸ್ಥಾನ ಕವಿ ಶ್ರೀ ವಿಜಯ. ಈ ಶ್ರೀ ವಿಜಯ ಉಲ್ಲೇಖ ಶ್ರೀ ವಿಜಯದ ರಚಿತಗೊಂಡಿರ್ತಕ್ಕಂಥ ಕವಿರಾಜ ಮಾರ್ಗ. ಈ ಒಂದು ಕವಿರಾಜ ಮಾರ್ಗ ಏನ್ ಮಾಡ್ತಪ್ಪ ಅಂದ್ರೆ ನಮ್ಮ ಒಂದು ಕರ್ನಾಟಕದ ಪ್ರಾಚೀನ ಮೇರೆಯನ್ನ, ಪ್ರಾಚೀನ ಕಾಲಾವಧಿ ನಮ್ಮ ಕರ್ನಾಟಕ ಹೊಂದಿರತಕ್ಕಂಥ ಒಂದು ವಿಸ್ತೀರ್ಣವನ್ನು ತಿಳಿಸಿಕೊಳ್ಳೋದು. ಹೀಗಾಗಿ ಈ ಕವಿರಾಜ ಮಾರ್ಗದ ಪ್ರಕಾರ ಅಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥ ಒಂದು ಹೇಳಿಕೆ ಯಾವಪ್ಪ ಅಂದ್ರೆ ಕಾವೇರಿಯಿಂದ ಗೋದಾವರಿ ನಿರ್ಪದ ನಾಡು ಕನ್ನಡದೋಳು. ಕಾವೇರಿಯಿಂದ ಗೋದಾವರಿ ನಿರ್ಪದ ನಾಡು ಕನ್ನಡದೋಳು ಅಂದ್ರ ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿ, ಹೀಗೆ ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿಯವರೆಗೆ ಹಬ್ಬಿದ ನಾಡೇ ಕನ್ನಡ ನಾಡು. ಇದರ ಒಂದು ಉಲ್ಲೇಖ ನಮಗೆ ಕಂಡುಬರುತ್ತೆ ಶ್ರೀ ವಿಜಯನಿಂದ ರಚಿತಗೊಂಡಿರ್ತಕ್ಕಂಥ ಕವಿರಾಜ ಮಾರ್ಗ ಅಂತಕ್ಕಂಥ ಒಂದು ಕೃತಿ. ಕವಿರಾಜ ಮಾರ್ಗ ಏನ್ರಿ ಕನ್ನಡದ ಮೊಟ್ಟ ಮೊದಲ ಒಂದು ಉಪಲಬ್ಧ ಕೃತಿ. ಯಾರಿಂದ ರಚನೆ ಆಯ್ತ್ರಿ? ಶ್ರೀ ವಿಜಯನಿಂದ. ಈಗ ಶ್ರೀ ವಿಜಯನ ಕವಿರಾಜ ಮಾರ್ಗ ಏನ್ ಮಾಡ್ತಪ್ಪ ಅಂದ್ರೆ ಕರ್ನಾಟಕದ ಪ್ರಾಚೀನ ಮೇರೆಯನ್ನು ತೀರಿಸಿಕೊಳ್ಳೋದು. ಕ್ವಶನ್ ಕೇಳ್ಬೋದು, ಕರ್ನಾಟಕದ ಪ್ರಾಚೀನ ಮೇರೆಯನ್ನು ತೀರಿಸುವ ಕೃತಿ ಕವಿರಾಜ ಮಾರ್ಗ ಯಾರಿಂದ ರಚನೆ ಆಯಿತು? ಶ್ರೀ ವಿಜಯನಿಂದ. ಅದರ ಪ್ರಕಾರ ಕಾವೇರಿಯಿಂದ ಗೋದಾವರಿ ಬೆಂಬನಾಡದ ಕನ್ನಡದೊಳು, ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿವರೆಗೆ ಹಬ್ಬಿದ ನಾಡೇ ಕನ್ನಡ ನಾಡು. ಇದು ಪ್ರಾಚೀನ ಕಾಲಾವಧಿ. ಇಷ್ಟೆಲ್ಲ ವಿಸ್ತೀರ್ಣ ಹೊಂದಿರತಕ್ಕಂಥ ನಮ್ಮ ಕನ್ನಡ ನಾಡು ಇಂದಿನ ಅದರ ಒಂದು ವಿಸ್ತೀರ್ಣದ ಹಿನ್ನೆಲೆ ಬಂದಾಗ ನಾವು ಹೇಗೆ ಭಾರತದ ಒಂದು ವಿಸ್ತೀರ್ಣ ನೋಡಿದ್ದು ಅದೇ ರೀತಿಯಾಗಿ ನಮ್ಮ ಒಂದು ಕನ್ನಡ ನಾಡಿನ ಒಂದು ಕರ್ನಾಟಕದ ಒಂದು ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಕರ್ನಾಟಕದ ಸದ್ಯದ ಒಟ್ಟು ವಿಸ್ತೀರ್ಣ 1,91,791 ಕಿಲೋಮೀಟರ್. ಇದು ನಮ್ಮ ಕರ್ನಾಟಕದ ಸದ್ಯದ ಒಂದು ವಿಸ್ತೀರ್ಣ. ಅದರಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ 920 ಕಿಲೋಮೀಟರ್, ಪೂರ್ವದಿಂದ ಪಶ್ಚಿಮಕ್ಕೆ 415 ಅಥವಾ 20 ಕಿಲೋಮೀಟರ್. ಇದು ಸ್ಟೇಟ್ ಪಾತ್ರ ನಮ್ಮ ಒಂದು ಕರ್ನಾಟಕ ಸದ್ಯ ಹೊಂದಿರತಕ್ಕಂಥ ಒಂದು ವಿಸ್ತೀರ್ಣ. ಅದರಲ್ಲಿ ಉತ್ತರಕ್ಕೆ ಯಾವ್ಯಾವ ರಾಜ್ಯವನ್ನು ಭೂಗಡೆ ಹೊಂದಿರಪ್ಪ ಅಂತಂದ್ರೆ ಉತ್ತರಕ್ಕೆ ಬಂದಾಗ ಗೋವಾ ಮತ್ತು ಮಹಾರಾಷ್ಟ್ರ, ಪಶ್ಚಿಮಕ್ಕೆ ಬಂದಾಗ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಬಂದಾಗ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ದಕ್ಷಿಣಕ್ಕೆ ಬಂದಾಗ ತಮಿಳುನಾಡು ಮತ್ತು ಕೇರಳ. ಈ ಒಂದು ರಾಜ್ಯಗಳೊಂದಿಗೆ ತನ್ನ ಒಂದು ಭೂಗಡಿಯನ್ನು ಹಂಚಿಕೆ ಮಾಡಿಕೊಳ್ಳುತ್ತೆ. ಯಾವ ರಾಜ್ಯವೇ? ನಮ್ಮ ಒಂದು ಕರ್ನಾಟಕ ರಾಜ್ಯ. ಇದು ನಮ್ಮ ಕರ್ನಾಟಕದ ಒಂದು ಸಂಕ್ಷಿಪ್ತ ಪರಿಚಯ. ಇದಾದ ಬಳಿಕ ಇದರ ಪ್ರಾಚೀನತೆಗೆ ಬಂದಾಗ ಕರ್ನಾಟಕದ ಇತಿಹಾಸ ಆರಂಭಿಕವಾಗಿ ಅದರ ಒಂದು ಇತಿಹಾಸ ಸುದೀರ್ಘವಾಗಿ ಕದಂಬ ಮನೆತನದಿಂದ ಆರಂಭವಾಗಿರ್ತಕ್ಕಂಥ ಒಂದು ಇತಿಹಾಸ, ಕದಂಬರಿಂದ ಹಿಡಿಕೊಂಡು 1950ರವರೆಗೆ ಮೈಸೂರಿನ ಒಡೆಯರವರೆಗೆ ನಮ್ಮ ಒಂದು ಕನ್ನಡ ನಾಡಿನ ಒಂದು ರಾಜಕೀಯ ಇತಿಹಾಸ ಕಂಡುಬರುತ್ತೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಇಷ್ಟೆಲ್ಲ ಒಂದು ಹಿನ್ನೆಲೆಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಕನ್ನಡ ನಾಡಿನ ಒಂದು ರಾಜಕೀಯ ಇತಿಹಾಸಕ್ಕೆ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಹಲವಾರು ರಾಜಮನೆತನಗಳ ಆಳ್ವಿಕೆ ಮಾಡಬೇಕು. ಆ ಎಲ್ಲ ರಾಜಮನೆತನಗಳ ಆಳ್ವಿಕೆ ಮಾಡುವ ಜೊತೆಗೆ ಅವುಗಳಿಂದ ನಮಗೆ ಗೊತ್ತಿಪ್ಪ ಆದರೆ ನಮ್ಮ ಕನ್ನಡ ನಾಡಿನ ಒಂದು ಸಂಸ್ಕೃತಿ ಹಿರಿಮೆ ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತವಾಗದೆ ಇಡೀ ಭಾರತದ ತುಂಬೆಲ್ಲ ಪಸರಿಸಲಿಕ್ಕೆ ಕಾರಣವಾಗಿದೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ನಮ್ಮ ಕರ್ನಾಟಕದ ಒಂದು ಪ್ರಮುಖ ರಾಜಮನೆತನಗಳ ಹಿನ್ನೆಲೆ ಬಂದಾಗ ನಮ್ಮ ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ಮನೆತನ ಯಾವಪ್ಪ ಅಂತಂದ್ರೆ ಕದಂಬರು ಅಂತಕ್ಕಂಥ ಒಂದು ಮನೆತನ. ಕದಂಬ ಮನೆತನದಲ್ಲಿ ಕಂಡುಬರ್ತಕ್ಕಂಥ ಮಯೂರವರ್ಮ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಪ್ಪ ಅಂದ್ರೆ ಬನವಾಸಿಯನ್ನ ತನ್ನ ರಾಜಧಾನಿಯನ್ನ ಮಾಡಿಕೊಂಡು ತನ್ನ ಒಂದು ಆಳ್ವಿಕೆಯನ್ನು ಆರಂಭಿಸಿದ. ಹೀಗಾಗಿ ಕರ್ನಾಟಕದಲ್ಲಿ ಆರಂಭವಾಗಿರ್ತಕ್ಕಂಥ ಮೊದಲ ಮನೆತನ ಕದಂಬ ಮನೆತನ. ಅವರ ರಾಜಧಾನಿ ಬನವಾಸಿ, ಸ್ಥಾಪಕ ಮಯೂರವರ್ಮ. ಕ್ರಿಸ್ತ ಶಕ 345 ಹಿಡಿದುಕೊಂಡು 550 ಸುಮಾರಿನವರೆಗೆ ಈ ಒಂದು ಬನವಾಸಿಯ ಕದಂಬರ ಆಳ್ವಿಕೆ ಮಾಡ್ತಾರೆ. ಇವರ ನಂತರ ಅದೇ ಹೊತ್ತಿಗೆ ಕದಂಬರ ಸಾಮಂತನಾಗಿರ್ತಕ್ಕಂಥ ಜಯಸಿಂಹ ಅಂತಕ್ಕಂಥ ವ್ಯಕ್ತಿ ಮಾಡ್ತಾನಪ್ಪ ಅಂದ್ರೆ ಕದಂಬರಿಂದ ತನ್ನನ್ನು ಸ್ವತಂತ್ರಗೊಳಿಸಿಕೊಂಡು ಕ್ರಿಸ್ತ ಶಕ 500ರಲ್ಲಿ ತನ್ನ ಒಂದು ಸ್ವತಂತ್ರ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಆ ಒಂದು ಮನೆತನ ಯಾವಪ್ಪ ಅಂದ್ರೆ ಬಾದಾಮಿಯ ಚಾಲುಕ್ಯ ಮನೆತನ. ಕ್ರಿಸ್ತ ಶಕ 500ರಿಂದ ಹಿಡಿದುಕೊಂಡು ಕ್ರಿಸ್ತ ಶಕ 757 ಬಾದಾಮಿಯ ಚಾಲುಕ್ಯರು.
ಚಾಲುಕ್ಯ ಮನೆತನದಲ್ಲಿ 3 ಶಾಖೆಗಳು, ಒಂದು ಬಾದಾಮಿ ಚಾಲುಕ್ಯರು, 2 ಕಲ್ಯಾಣದ ಚಾಲುಕ್ಯರು, 3 ಗುಜರಾತಿನ ಚಾಲುಕ್ಯರು. ಅದರಲ್ಲಿ ನಾವು ಆರಂಭವಾಗಿ ಬಾದಾಮಿ ಚಾಲುಕ್ಯರು ಆಳ್ವಿಕೆ ಮಾಡಿರ್ತಕ್ಕಂಥ ಅವಧಿ ಕ್ರಿಸ್ತಶಕ 500 ಹಿಡಿದುಕೊಂಡು ಕ್ರಿಸ್ತಶಕ 757. ಇನ್ನು ಇದೇ ಹೊತ್ತಿನಲ್ಲಿ ಬನವಾಸಿಯ ಕದಂಬರೊಂದಿಗೆ ಸಮಕಾಲೀನವಾಗಿ ಕಂಡುಬರ್ತಕ್ಕಂಥ ಒಂದು ಮನೆತನ ಕಂಡುಬರುತ್ತೆ. ಅದು ಕ್ರಿಸ್ತಶಕ 3ನೇ ಶತಮಾನ ಹಿಡಿದುಕೊಂಡು ಕ್ರಿಸ್ತಶಕ 9ನೇ ಶತಮಾನದ ಅಂತ್ಯದವರೆಗೂ ಆಳ್ವಿಕೆ ಮಾಡ್ತಾರೆ. ಆ ಒಂದು ಮನೆತನ ಯಾವಪ್ಪ ಅಂದ್ರೆ ಗಂಗ ಅಂತಕ್ಕಂಥ ಒಂದು ಮನೆತನ. ಆ ಗಂಗರು ಏನ್ ಮಾಡ್ತಾರಪ್ಪ ಅಂದ್ರೆ ತಲಕಾಡು ಪ್ರದೇಶವನ್ನ ಹಾಗೂ ಕೋಲಾರ ಹಾಗೂ ಮೈಸೂರು ಈ 3 ಪ್ರದೇಶಗಳು ಅವರ ರಾಜಧಾನಿ ಆಗಿದೆ. ಅದರಲ್ಲಿ ಮುಖ್ಯವಾಗಿ ತಲಕಾಡು. ಹೀಗಾಗಿ ಬನವಾಸಿಯ ಕದಂಬರ ಜೊತೆಗೆ ಆಳ್ವಿಕೆ ಮಾಡ್ತಕ್ಕಂಥ ಒಂದು ಸಮಕಾಲೀನ ಮನೆತನ ತಲಕಾಡಿನ ಗಂಗ ಮನೆತನ. ಇದು ಕ್ರಿಸ್ತಶಕ 3ನೇ ಶತಮಾನ ಕ್ರಿಸ್ತಶಕ 9ನೇ ಶತಮಾನದ ಅಂತ್ಯದವರೆಗೆ ಕಂಡುಬರುತ್ತೆ. ಇವರು ತಲಕಾಡಿನ ಗಂಗರು, ಬನವಾಸಿಯ ಕದಂಬರು ಸಮಕಾಲೀನ ಮನೆತನಗಳು. ಅದಾದ ಬಳಿಕ ಆರಂಭವಾಗಿ ಬನವಾಸಿ ಕದಂಬರು, ಬನವಾಸಿ ಕದಂಬರ ಮನೆತನ ನಂತರ ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ 500 ಹಿಡಿದುಕೊಂಡು ಕ್ರಿಸ್ತಶಕ 750. ಇದಾದ ಬಳಿಕ ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಮತ್ತೊಂದು ಮನೆತನ ಅಂದ್ರೆ ದಂತಿದುರ್ಗದಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಒಂದು ಮನೆತನ ರಾಷ್ಟ್ರಕೂಟ ಮನೆತನ. ಕ್ರಿಸ್ತಶಕ 757 ಹಿಡಿದುಕೊಂಡು 973 ಇಲ್ಲಿವರೆಗೆ ಮೊಳಕೇಡದ ರಾಷ್ಟ್ರಕೂಟರು ಅಥವಾ ಮಾನ್ಯಕ್ಕೆಟ್ಟದ ರಾಷ್ಟ್ರಕೂಟರು ಅಂತಕ್ಕಂಥ ಒಂದು ಮನೆತನ ಆಳ್ವಿಕೆ ಮಾಡಿದ್ರು. ಈ ಒಂದು ಮನೆತನ ಸ್ಥಾಪಕ ದಂತಿದುರ್ಗ. ಆತ ಮಾನ್ಯಕ್ಕೆಟ್ಟ ಪ್ರದೇಶವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಹೀಗೆ ಕ್ರಿಸ್ತಶಕ 757 ಹಿಡಿದುಕೊಂಡು ಕ್ರಿಸ್ತಶಕ 973 ಇಲ್ಲಿ ಕಾಲಾನುಕ್ರಮದ ಒಂದು ಹಿನ್ನೆಲೆ ಬಂದಾಗ ಕೆಲವೊಂದು ಬುಕ್ಸ್ ನಲ್ಲಿ ಕೆಲವೊಂದು ತರ ಕೊಡ್ತಾರೆ. ಇದು 757 ಅಂತ ಒಂದು ಕಡೆ ಕೊಡ್ತಾರೆ, ಒಂದ್ ಕಡೆ 753 ಅಂತ ಕೊಡ್ತಾರೆ. ಆದ್ರೆ ಅಲ್ಲೇ 1-2-3 ವರ್ಷದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ಬೇರೆ ಬೇರೆ ಕಂಡು ಬರುತ್ತೆ. ಒಟ್ಟಾರೆಯಾಗಿ ನಾವು ಕಾಲಾನುಕ್ರಮವನ್ನು ಅತಿ ಹೆಚ್ಚಾಗಿ ಪರಿಗಣಿಸಲಿ. ನಾವು ನೇರವಾಗಿ ಇಲ್ಲಿ ಪುಸ್ತಕದಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯ ಪ್ರಕಾರ ಆರಂಭಿಕವಾಗಿ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನ ಬನವಾಸಿಯ ಕದಂಬ ಮನೆತನ, 2ನೇದಾಗಿ ಸಮಕಾಲೀನ ಮನೆತನ ತಲಕಾಡಿನ ಗಂಗ ಮನೆತನ, 3ನೇದಾಗಿ ಬಾದಾಮಿಯ ಚಾಲುಕ್ಯ ಮನೆತನ, 4ನೇದಾಗಿ ಮೊಳಕೇಟ ಅಥವಾ ಮಾನ್ಯಕ್ಕೆಟ್ಟದ ರಾಷ್ಟ್ರಕೂಟರು. ನಂತರದಲ್ಲಿ ಕ್ರಿಸ್ತಶಕ 973 ಹಿಡಿದು ಕ್ರಿಸ್ತಶಕ 1156 2ನೇ ತೈಲಪನಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಮತ್ತೊಂದು ಚಾಲುಕ್ಯ ಮನೆತನದ ಶಾಖೆ ಕಲ್ಯಾಣದ ಚಾಲುಕ್ಯರು ಅಂತಕ್ಕಂಥ ಒಂದು ಮನೆತನ. ಇವರು ಕ್ರಿಸ್ತಶಕ 973ರಿಂದ ಕ್ರಿಸ್ತಶಕ 1156 ಈ ಅವಧಿಯವರೆಗೆ ಆಳ್ವಿಕೆ ಮಾಡ್ತಾರೆ. ಕಲ್ಯಾಣದ ಚಾಲುಕ್ಯರು ಅಂತಕ್ಕಂಥ ಒಂದು ಮನೆತನ ಚಾಲುಕ್ಯ ಮನೆತನದಲ್ಲಿ ಕಂಡುಬರ್ತಕ್ಕಂಥ 2ನೇ ಒಂದು ಶಾಖೆ. ನಂತರ 1154-1184ರವರೆಗೆ ಕಲ್ಯಾಣದ ಕಲ್ಚುರಿಗಳು ಕಂಡು ಬರ್ತಾವು. ಆ ಕಲ್ಚುರಿ ಇತಿಹಾಸದಾಗ ನಾವೇನ್ ನೆನ್ಪಿಡಬೇಕಪ್ಪ ಅಂದ್ರೆ 2ನೇ ಬಿಜ್ಜಳ. 2ನೇ ಬಿಜ್ಜಳ ಯಾಕೆ ನೆನ್ಪಿಡ್ಬೇಕ್ರಿ? 2ನೇ ಬಿಜ್ಜಳ ಒಬ್ಬ ಪ್ರಧಾನಮಂತ್ರಿ ಶ್ರೀ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರರು, ಮಹಾನ್ ಮಾನವತಾವಾದ. ಅವರ ಒಂದು ಇತಿಹಾಸ ನಮಗ ಅಲ್ಲಿ ಒಂದು ಇತಿಹಾಸದಲ್ಲೇ ಕಂಡು. ಇನ್ನು ಇದಾದ ಬಳಿಕ ಕಲ್ಯಾಣದ ಚಾಲುಕ್ಯರ ನಂತರ ನಮ್ಮ ಕನ್ನಡ ನಾಡಿನಲ್ಲಿ ಆಳ್ವಿಕೆ ಮಾಡತಕ್ಕಂಥ ಒಂದು ಮನೆತನ 1000ರಿಂದ ಹಿಡಿದುಕೊಂಡು 1330ರ ಅಂತ್ಯದವರೆಗೆ ಆಳ್ವಿಕೆ ಮಾಡತಕ್ಕಂಥ ದ್ವಾರ ಸಮುದ್ರದ ಹೊಯ್ಸಳರು ಅಂತಕ್ಕಂಥ ಒಂದು ಮನೆತನ, ಸಳನಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಒಂದು ಮನೆತನ. ಈ ಒಂದು ಸ್ಥಳದಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಹೊಯ್ಸಳ ಮನೆತನ ಬೇಲೂರು ಮತ್ತು ಹಳೆಬೀಡುಗಳಂತ ಒಂದು ರಾಜಧಾನಿಯಾಗಿ ಮಾಡಿಕೊಂಡು ಈಗ ಇವರ ಕಾಲಾವಧಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಲ್ಲಿ ಅಮೋಘವಾಗಿರತಕ್ಕಂಥ ಒಂದು ಸಾಧನೆ ಕಂಡು. ಈ ಒಂದು ಹೊಯ್ಸಳ ಮನೆತನದ ನಂತರ ನಮ್ಮ ಕನ್ನಡ ನಾಡಿನಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಮತ್ತೊಂದು ಮನೆತನಪ್ಪ ಅಂದ್ರೆ ಅದೇ ಕ್ರಿಸ್ತಶಕ 1336ರಲ್ಲಿ ಸಂಗಮ್ ಸಹೋದರರಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಒಂದು ಮನೆತನ. ಅದೇ ಯಾವಪ್ಪ ಅಂದ್ರ ವಿಜಯನಗರ ಸಾಮ್ರಾಜ್ಯ 1336ರಿಂದ ಹಿಡಿದುಕೊಂಡು 1446 ಈ ಅವಧಿಯಲ್ಲಿ ಸಂಗಮ, ಸಾಳುವ, ತುಳುವು, ಅರವೇಡು 4 ಮನೆತನಗಳು ಆಳ್ವಿಕೆ ಮಾಡಿದ್ರು. ಅದರಲ್ಲಿ ತುಳು ಮನೆತನದಲ್ಲಿ ಕಂಡು ಬರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ 1509ರಿಂದ 1529ರವರೆಗೆ ಆಳ್ವಿಕೆ ಮಾಡ್ತಾನು. ಅವನ ಕಾಲಾವಧಿಯನ್ನು ತೆಗೆದುಕೊಂಡಾಗ ಒಂದು ಸುವರ್ಣ ಯುಗ ಅಂತ ಕರೀತಾರೆ. ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯ ಒಂದು ಸುವರ್ಣ ಯುಗದ ಆಳ್ವಿಕೆ ಒಳಪಟ್ಟೆ. ಇನ್ನು ಈ ಒಂದು ವಿಜಯನಗರ ಸಾಮ್ರಾಜ್ಯದ ನಂತರ ನಮ್ಮ ಕನ್ನಡ ನಾಡಿನಲ್ಲಿ ಆಳ್ವಿಕೆ ಮಾಡತಕ್ಕಂಥ ಇತರೆ ಚಿಕ್ಕ ಪುಟ್ಟ ಒಂದು ಮನೆತನಗಳು ಯಾವಪ್ಪ ಅಂದ್ರೆ ಯಲಹಂಕದ ನಾಡಪ್ರಭುಗಳಾಗಿರ್ಬೋದು, ಚಿತ್ರದುರ್ಗದ ಪಾಳೆಗಾರರಾಗಿರ್ಬೋದು, ಕೆಳದಿಯ ನಾಯಕರು ಅಥವಾ ಅರಸರಾಗಿರ್ಬೋದು, 1399ರಿಂದ 1950ರ ಅಂತ್ಯದವರೆಗೆ ಕಂಡುಬರ್ತಕ್ಕಂಥ ಮೈಸೂರಿನ ಒಡೆಯರು ಸುಮಾರು 28 ಜನ ಒಡೆಯರು ಆಳ್ವಿಕೆ ಮಾಡಿ ಸುಮಾರು 24ಕ್ಕೂ ಹೆಚ್ಚಿನ ಒಂದು ದಿವಾನರು ಆಳ್ವಿಕೆ ಮಾಡಿದ್ರು. ಮೊದಲನೇ ದಿವಾನ ಪೂರ್ಣಯ್ಯ, ಕೊನೆಯ ದಿವಾನ ಅರ್ಕಾಟರಾಮಸ್ವಾಮಿ ಮೊದಲಿಯ. ಹೀಗೆ ಮೈಸೂರಿನ ಒಡೆಯರು
ಹೀಗೆ ಇಲ್ಲಿಯವರೆಗೆ ನಮ್ಮ ಒಂದು ಕನ್ನಡ ನಾಡಿನ ಒಂದು ರಾಜಕೀಯ ಇತಿಹಾಸ ಕಾಣಬಹುದು. ಹೀಗಾಗಿ ನಮ್ಮ ಕರ್ನಾಟಕ ಅಂತ ಹೇಳ್ಕೊಂಡಾಗ ನಮ್ಮ ಕನ್ನಡ ನಾಡಲ್ಲಿ ಹಲವಾರು ರಾಜಮನೆತನವನ್ನು ಆಳ್ವಿಕೆ ಮಾಡ್ತಾರೆ. ಸಂಕ್ಷಿಪ್ತವಾಗಿ ಇನ್ನೊಮ್ಮೆ ನೋಡ್ಬೇಕಂದ್ರೆ ಬನವಾಸಿಯ ಕದಂಬರು, ತಲಕಾಡಿನ ಗಂಗರು, ಬದಾಮಿಯ ಚಾಲುಕ್ಯರು, ಮಳಕೇಡದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದ್ವಾರ ಸಮುದ್ರದ ಹೊಯ್ಸಳರು, ವಿಜಯನಗರದ ಅರಸರು, ಯಲಹಂಕದ ನಾಡಪ್ರಭುಗಳು, ಕೆಳದಿಯ ಅರಸರು, ಮೈಸೂರಿನ ಒಡೆಯರು, ಚಿತ್ರದುರ್ಗದ ಪಾಳೆಗಾರರು, ಇವರೆಲ್ಲರೂ ಏನಪ್ಪಾ ಅಂದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ಆಳ್ವಿಕೆ ಮಾಡತಕ್ಕಂಥ ಒಂದು ಪ್ರಮುಖ ರಾಜಮನೆತನಗಳು. ಇನ್ನು ಈ ರಾಜಮನೆತನಗಳ ಅಷ್ಟಲ್ಲದೆ ಈ ನಮ್ಮ ಒಂದು ಕರ್ನಾಟಕದ ಒಂದು ಹಿರಿಮೆಗೆ ಡಿಗ್ನಿಟಿಗೆ ಬಂದಾಗ, ಇದರ ಒಂದು ಪ್ರತಿಷ್ಠೆ, ಗೌರವ, ಅದರ ಒಂದು ಹಿನ್ನೆಲೆಗೆ ಬಂದಾಗ, ನಮ್ಮ ಕನ್ನಡ ನಾಡು ಅಂತ ತೆಗೆದುಕೊಂಡಾಗ, ಕನ್ನಡ ನಾಡಿನ ಒಂದು ಸಾಹಿತ್ಯವನ್ನು ತೆಗೆದುಕೊಂಡಾಗ ಪ್ರಾಚೀನತಮವಾದ ಪ್ರಾಚೀನ ಸಾಹಿತ್ಯಗಳಿಂದ ನಮ್ಮ ಒಂದು ಹೆಸರನ್ನು ಬಣಿಸಿಕೊಂಡಿರ್ತಕ್ಕಂಥ ಒಂದು ಭಾಷೆ ಯಾವಪ್ಪ ಅಂದ್ರೆ ನಮ್ಮ ಕನ್ನಡ ಭಾಷೆ. ನಮ್ಮ ಕನ್ನಡ ಭಾಷೆಗೆ ಇರ್ತಕ್ಕಂಥ ಒಂದು ಪ್ರತಿಷ್ಠೆ, ಒಂದು ಹಿರಿಮೆ ಏನಪ್ಪಾ ಅಂದ್ರೆ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು 6 ಶಾಸ್ತ್ರೀಯ ಭಾಷೆಗಳು, 6 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಕಂಡು ಬರ್ತವೆ. ಆ 6 ಶಾಸ್ತ್ರೀಯ ಭಾಷೆಗಳಲ್ಲಿ ತನ್ನ ಒಂದು ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ಒಂದು ಭಾಷೆ ಯಾವಪ್ಪ ಅಂದ್ರೆ ನಮ್ಮ ಕನ್ನಡ ಭಾಷೆ. ಹೀಗಾಗಿ ಆ 6 ಶಾಸ್ತ್ರೀಯ ಭಾಷೆಗಳು ಯಾವಪ್ಪ ಅಂದ್ರೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಕರೀತೀವಿ. ಮೊದಲನೇದಾಗಿ 2004ರಲ್ಲಿ ತಮಿಳು ಭಾಷೆ, ಎರಡನೇದಾಗಿ 2005ರಲ್ಲಿ ಸಂಸ್ಕೃತ ಭಾಷೆ, 2008ರಲ್ಲಿ 2 ಭಾಷೆಗಳು ಸೇರ್ಪಡೆಗೊಂಡು, ಒಂದು ತೆಲುಗು, ಇನ್ನೊಂದು ನಮ್ಮ ಒಂದು ಕನ್ನಡ. ನಮ್ಮ ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡು 2008ರಲ್ಲಿ ಯಾವ ಭಾಷೆಯೊಂದಿಗೆ? ತೆಲುಗು ಭಾಷೆಯೊಂದಿಗೆ. ಮೊದಲನೇ ಶಾಸ್ತ್ರೀಯ ಭಾಷೆ ತಮಿಳು, ಎರಡನೇದು ಸಂಸ್ಕೃತ, 3 ತೆಲುಗು, 4 ಕನ್ನಡ, 5 2013ರಲ್ಲಿ ಮಲಯಾಳಿ ಭಾಷೆ, ಮಲಯಾಳಂ. ಈ ಒಂದು ಮಲಯಾಳಿ ಭಾಷೆ ಇದು 5ನೇ ಒಂದು ಶಾಸ್ತ್ರೀಯ ಭಾಷೆ. 6ನೇ ಒಂದು ಇತ್ತೀಚೆಗೆ 2014ರಲ್ಲಿ ಓರಿಯಾ ಅಥವಾ ಓಡಿಸಿ ಅಂತಕ್ಕಂಥ ಒಂದು ಭಾಷೆ. ಇವಿಷ್ಟೇನಪ್ಪ ಅಂದ್ರೆ 6 ಶಾಸ್ತ್ರೀಯ ಭಾಷೆಗಳು. ಈ 6 ಶಾಸ್ತ್ರೀಯ ಭಾಷೆಗಳಲ್ಲಿ ನಮ್ಮ ಒಂದು ಭಾಷೆ ಕನ್ನಡ. ಹೀಗಾಗಿ ನಮ್ಮ ಕನ್ನಡ ಭಾಷೆಯು ಸಹ ಏನಪ್ಪಾ ಅಂದ್ರೆ ಶಾಸ್ತ್ರೀಯ ಭಾಷೆಗಳಲ್ಲಿ ತನ್ನ ಒಂದು ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಇದರ ಜೊತೆಗೆ ನಮ್ಮ ಕರ್ನಾಟಕ ಮತ್ತೆಲ್ಲಿ ತನ್ನ ಒಂದು ಪ್ರತಿಷ್ಠೆ ಹೆಚ್ಚಿಗೆ ಮಾಡಿಕೊಂಡಪ್ಪ ಅಂದ್ರೆ ನಮ್ಮ ಕನ್ನಡ ನಾಡಿನ ಅನೇಕ ಜನ ಪ್ರಮುಖ ನಾಯಕರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ನಮ್ಮ ಒಂದು ಕನ್ನಡ ನಾಡಿನ ಒಂದು ಕೀರ್ತಿಯನ್ನು ಹೆಚ್ಚಿಗೆ ಮಾಡಿಕೊಂಡರು. ಅದರ ಜೊತೆಗೆ ನಮ್ಮ ಕರ್ನಾಟಕದ ಏಕೀಕರಣ ಹಿನ್ನೆಲೆಯೂ ಹಲವಾರು ಜನ ನಾಯಕರು ತಮ್ಮ ಒಂದು ಪಾತ್ರವನ್ನು ನಿರ್ವಹಿಸುವುದರ ಮುಖಾಂತರ ನಮ್ಮ ಒಂದು ಹಿರಿಮೆಯನ್ನು ಹೆಚ್ಚಿಗೆ ಮಾಡಿಕೊಂಡರು. ಅದರ ಜೊತೆಗೆ ನಮ್ಮ ಕನ್ನಡ ನಾಡಿನಲ್ಲಿ ಸಾಕಷ್ಟು ಧೀರ ಉತ್ತಮೆಯರು ಕಂಡುಬರ್ತಾರೆ. ಉದಾಹರಣೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಹೀಗೆ ಹಲವಾರು ಜನ ಪ್ರಮುಖರು ನಮ್ಮ ಒಂದು ಕನ್ನಡ ನಾಡಿನ ಕೀರ್ತಿಯನ್ನು ಏನ್ ಮಾಡಪ್ಪ ಅಂದ್ರೆ ನಾಡಿನ ಉದ್ದಗಲಕ್ಕೂ ಪಸರಿಸುವುದು ಅಷ್ಟೇ ಇಲ್ಲದೆ ಭಾರತದ ಇತಿಹಾಸದಲ್ಲಿ ತಮ್ಮ ಒಂದು ಚಕ್ಯತೆಯನ್ನು ಮೂಡಿಸಿ ಅಂತ ಹೇಳ್ಬೋದು. ಇದಿಷ್ಟೇನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಒಂದು ಹಿನ್ನೆಲೆ ಹಾಗೂ ಅದರ ಒಂದು ಪ್ರಾಚೀನತೆ. ಆ ಪ್ರಾಚೀನತೆಯ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನ ಹೆಸರು ಯಾವ ಯಾವ ಒಂದು ಸಾಹಿತ್ಯಗಳಲ್ಲಿ ಕಂಡು ಬರುತ್ತದೆ, ಹಾಗೂ ಈ ನಮ್ಮ ಒಂದು ಕರ್ನಾಟಕದ ಪ್ರಾಚೀನ ಕರ್ನಾಟಕದ ಒಂದು ಮೇರೆ ಎಲ್ಲಿಂದ ಎಲ್ಲಿಯವರೆಗೆ, ಕಾವೇರಿಯಿಂದ ಗೋದಾವರಿವರೆಗೆ, ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿಗೆ ಅಲ್ಲಿ ಹಬ್ಬಿರ್ತಕ್ಕಂಥ ಒಂದು ನಾಡೆ ಕನ್ನಡ ನಾಡು. ಆ ಕನ್ನಡ ನಾಡಿನ ಒಂದು ಮೇರೆಯನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಕೃತಿ ಶ್ರೀ ವಿಜಯನ ಕವಿರಾಜ ಮಾರ್ಗ. ಇನ್ನು ಇದರ ಜೊತೆಗೆ ಸದ್ಯ ನಮ್ಮ ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,90,791. ಇದರ ಜೊತೆಗೆ ನಾವೇನ್ ಮಾಡಿದ್ವಿ ಅಂದ್ರೆ ಕನ್ನಡ ನಾಡಿನಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಪ್ರಮುಖ ರಾಜಮನೆತನ. ಈ ರಾಜಮನೆತನ ಏನ್ ಮಾಡೋಣಪ್ಪ ಅಂತಂದ್ರೆ ಮುಂದಿನ ತರಗತಿಗಳಲ್ಲಿ ಒಂದೊಂದೇ ರಾಜಮನೆತನದ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಳ್ಳೋಣ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ನಮಸ್ಕಾರ.